ಕ್ರಿಸ್ತನಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಯೇಸು ನಿರಪರಾಧಿ ಎಂದು ಪಿಲಾತನು ಅರಿತಿದ್ದನು. ಇದು ಹೇಗೆ ಸಾಧ್ಯ ಹಾಗೂ ಇದರ ವಿವರಣೆಗಳನ್ನು ನಾವು ನೋಡುವುದಾದರೆ, ಯೇಸುವಿನ ಬಗ್ಗೆ ಪಿಲಾತನು ಸ್ವಂತವಾಗಿ ತಿಳಿದಿದ್ದ ವಿಷಯಗಳನ್ನು ಒಮ್ಮೆ ನೋಡೋಣ. ಯೇಸುವಿನ ಚಟುವಟಿಕೆಗಳನ್ನು ಗಮನಿಸಲು ಪಿಲಾತನು ತನ್ನ ಗುಪ್ತಚರರನ್ನು ನೇಮಿಸಿದ್ದಿರಬೇಕು. ರಾಜಕೀಯ ಶಿಸ್ತು ಮತ್ತು ಶಾಂತಿಯನ್ನು ಕಾಪಾಡುವ ಹೊಣೆ ಹೊತ್ತಿದ್ದ ಇವನು ಪ್ರಭು ಯೇಸು ಜನಪ್ರಿಯರಾಗತೊಡಗಿದಾಗ ಅವರ ಚಟುವಟಿಕೆಗಳ ಮೇಲೆ ಕಣ್ಣಿಡಲು ಗುಪ್ತಚರರನ್ನು ನೇಮಿಸಿದ್ದು ಸಹಜವೇ ಆಗಿದೆ. ಎಲ್ಲ ರಾಜಕೀಯ ಅಧಿಕಾರವನ್ನು ರೋಮನರ ಆಳ್ವಿಕೆಯನ್ನು ಯೇಸು ಗೌರವಿಸುತ್ತಿದ್ದರೆಂಬುದು ಪಿಲಾತನಿಗೆ ತಿಳಿದ ವಿಷಯವಾಗಿತ್ತು. ಯಹೂದ್ಯರ ಇತರ ಮುಖಂಡರಂತೆ ಆಗಿರದೆ ರೋಮನ್ನರ ಕೈ ಕೆಳಗೆ ಸುಂಕ ವಸೂಲಿ ಮಾಡುತ್ತಿದ್ದ ಮತ್ತಾಯ, ಜಕ್ಕಾಯ ಮತ್ತು ಕಫೆರ್ನಾವುಮಿನ ರೋಮನ್ ಶತಾಧಿಪತಿಯೊಡನೆ ಪ್ರಭು ಯೇಸು ಸ್ನೇಹದಿಂದಿದ್ದರು. ತೆರಿಗೆ ತೆರುವ ವಿಷಯದಲ್ಲಿ ಚಕ್ರವರ್ತಿಗೆ ಸಲ್ಲತಕ್ಕದ್ದನ್ನು ಚಕ್ರವರ್ತಿಗೆ ಸಲ್ಲಿಸಿ ಎಂಬುದನ್ನು ನಾವು ಮತ್ತಾಯನ ಶುಭ ಸಂದೇಶ ಅಧ್ಯಾಯ 22 ವಚನ 15-22 ನೋಡುತ್ತೇವೆ. ಎಂದು ಯೇಸು ಹೇಳಿದ ಮಾತು ಪಿಲಾತನ ಕಿವಿಯವರೆಗೂ ಮುಟ್ಟಿರಬೇಕು. ರಾಜಕೀಯ ಮುಖಂಡತ್ವವನ್ನು ವಹಿಸಲು ಯೇಸು ನಿರಾಕರಿಸಿದ್ದು ಪಿಲಾತನಿಗೇನೂ ಹೊಸ ವಿಷಯವಾಗಿರಲಿಕ್ಕಿಲ್ಲ. ಈಗಾಗಲೇ ಪ್ರಭು ಯೇಸು ತಮ್ಮ ಅಧಿಕಾರವೂ ಕಾರ್ಯವೂ ಧಾರ್ಮಿಕ ಉದ್ದೇಶಗಳಿಂದ ಪ್ರೇರಿತವಾದುದೇ ಹೊರತು ಯಹೂದ್ಯರ ರೋಮನ್ನರ ವಿರುದ್ಧ ದಂಗೆ ಏಳಲು ಪ್ರಚೋದಿಸುವುದಲ್ಲ ಎಂದು ಎಲ್ಲರಿಗೂ ಮನದಟ್ಟಾಗುವಂತೆ ತೋರ್ಪಡಿಸಿದ್ದರು. ಒಂದೇ ಮಾತಿನಲ್ಲಿ ಹೇಳುವುದಾದರೆ ಯೇಸು ರಾಜಕೀಯ ಕ್ರಾಂತಿಕಾರನಲ್ಲ ಎಂದು ಪಿಲಾತನಿಗೆ ಸ್ಪಷ್ಟವಾಗಿ ತಿಳಿದಿತ್ತು. ಇನ್ನು ಎರಡನೆಯದಾಗಿ ನಾವು ನೋಡುವುದಾದರೆ ಯೇಸುವಿನೊಂದಿಗೆ ಪಿಲಾತನ ಮಾತುಕತೆ. ಯಹೂದ್ಯರು ತನ್ನ ಮೇಲೆ ಹೊರಿಸಿದ ಯಾವ ಆಪಾದನೆಗೂ ಯೇಸು ಉತ್ತರ ಕೊಡಲಿಲ್ಲ. ಆದರೆ ಪಿಲಾತನು ಆಗಿಂದಾಗೆ ಯೇಸುವನ್ನು ವೈಯಕ್ತಿಕವಾಗಿ ಈ ಆಪಾದನೆಗಳ ಬಗ್ಗೆ ವಿಚಾರಿಸುತ್ತಿದ್ದನು. ಯೇಸು ಎಂದೂ ತಮ್ಮ ಮೇಲೆ ಹೊರಿಸಲ್ಪಟ್ಟ ಆಪಾದನೆಗಳನ್ನು ತಳ್ಳಿ ಹಾಕಲು ಬಯಸಲಿಲ್ಲ. ಇವರು ನಿನಗೆ ವಿರುದ್ಧವಾಗಿ ಇಷ್ಟೆಲ್ಲ ಹೇಳುತ್ತಿರುವುದು ನಿನಗೆ ಕೇಳಿಸುವುದಿಲ್ಲವೋ ಎಂದು ಪಿಲಾತನು ತಾಳ್ಮೆಗಟ್ಟು ಕೇಳಿದಾಗ ಯೇಸು ಮೌನ ತಾಳಿದರು. ಅವರು ಯಾವುದಕ್ಕೂ ಉತ್ತರ ಕೊಡಲಿಲ್ಲ, ಏಕೆಂದರೆ ತಾನು ನಿರಪರಾಧಿ ಎಂದು ಪಿಲಾತನು ಬಲ್ಲನು ಎಂದು ಪ್ರಭು ಯೇಸುವಿಗೆ ತಿಳಿದಿತ್ತು. ನೀನು ಯಹೂದ್ಯರ ಅರಸನೋ ಎಂದು ಪಿಲಾತನು ಯೇಸುವನ್ನು ಕೇಳಲು, ನನ್ನ ಸಾಮ್ರಾಜ್ಯವು ಈ ಲೋಕದಲ್ಲ ಎಂದು ಉತ್ತರಿಸುವ ಮೂಲಕ ತಮಗೆ ರಾಜಕೀಯ ಅಧಿಕಾರದ ವ್ಯಾಮೋಹವಿಲ್ಲ ಎಂದು ಯೇಸು ತಿಳಿಸಿದರು. ಪಿಲಾತನ ಅಧಿಕಾರವು ದೈವತ್ವವಾದುದೆಂದು ಯೇಸು ಅಂಗೀಕರಿಸಿದ್ದರು. ಯೇಸುವಿನ ಈ ಉತ್ತರವು ಪಿಲಾತನು ಯೇಸುವಿನ ಬಗ್ಗೆ ಸಂಗ್ರಹಿಸಿದ ಮಾತುಕತೆಗೆ ತಾಳೆ ಬಿದ್ದುದರಿಂದ ಅವರಿಗೆ ಖಂಡಿತವಾಗಿಯೂ ರಾಜಕೀಯ ಅಧಿಕಾರದ ವ್ಯಾಮೋಹವಿಲ್ಲ ಎಂದು ಪಿಲಾತನಿಗೆ ಖಚಿತವಾಯಿತು. ಪ್ರಭು ಯೇಸು ಆಧ್ಯಾತ್ಮಿಕ ಮುಖಂಡರು ಮಾತ್ರವಲ್ಲದೆ ತಮ್ಮ ತತ್ವಗಳಿಗಾಗಿ ಪ್ರಾಣ ನೀಡಲು ಸಿದ್ಧವಿರುವ ಪ್ರಾಮಾಣಿಕ ವ್ಯಕ್ತಿ ಎಂದು ಪಿಲಾತನಿಗೆ ಮನದಟ್ಟಾಯಿತು. ಇನ್ನು ಮೂರನೆಯದಾಗಿ ನಾವು ನೋಡುವುದಾದರೆ ಯಹೂದ್ಯರೆಂದೂ ತಮ್ಮ ರಾಜಕೀಯ ನಾಯಕನನ್ನು ರೋಮನರ ವಶಕ್ಕೊಪ್ಪಿಸಲಾರರು ಎಂದು ಚೆನ್ನಾಗಿ ಅರಿತಿದ್ದ ಪಿಲಾತನು ಯಹೂದ್ಯರು ಪ್ರಭು ಯೇಸುವಿನ ಮೇಲೆ ಹೊರೆಸಿದ ಆಪಾದನೆಗಳೆಲ್ಲ ನಿರಾಧಾರವಾದವೆಂದು ಗುರುತಿಸಿದನು. ಯಹೂದ್ಯರ ಕಪಟತನ ಕಣ್ಣಿಗೆ ಕಟ್ಟಿದಂತಿತ್ತು. ಅಸೂಹೆಯಿಂದಲೇ ಯೇಸುವನ್ನು ಬಂಧಿಸಿ ಮರಣದಂಡನೆ ವಿಧಿಸಲು ತನ್ನ ವಶಕ್ಕೊಪ್ಪಿಸಿದ್ದಾರೆಂದು ಪಿಲಾತನಿಗೇನೂ ತಿಳಿಯದ ವಿಷಯವಾಗಿರಲಿಲ್ಲ. ನಿಮ್ಮ ಅರಸನನ್ನು ನಾನು ಶಿಲುಬೆಗೇರಿಸಲೇ? ಅಂದರೆ ನೀವು ಈತನ ಮೇಲೆ ಹೊರೆಸಿರುವ ಆಪಾದನೆ ಹಾಸ್ಯಾಸ್ಪದವಾಗಿದೆ ಎಂದರ್ಥ. ಕಟ್ಟ ಕಡೆಗೆ ಯಹೂದ್ಯರು ತಾವು ಯೇಸುವನ್ನು ಮರಣಕ್ಕೆ ಗುರಿಪಡಿಸಬೇಕೆಂದಿದ್ದ ನಿಜವಾದ ಕಾರಣವನ್ನು ಹೊರಗಡೆ ಹಾಕುತ್ತಾರೆ. ನಮಗೊಂದು ನಿಯಮವುಂಟು, ಅದರ ಮೇರೆಗೆ ಇವನು ಸಾಯಲೇಬೇಕು
ಏಕೆಂದರೆ ತಾನು ದೇವರ ಪುತ್ರನೆಂದು ಇವನು ಹೇಳಿದ್ದಾನೆ. ಹೀಗೆ ಯಹೂದ್ಯರು ಕೇವಲ ಧಾರ್ಮಿಕ ಕಾರಣಕ್ಕಾಗಿ ಯೇಸುವನ್ನು ವಧಿಸಲು ಇಚ್ಛಿಸುತ್ತಾರೆಂದು ಪಿಲಾತನಿಗೆ ಚೆನ್ನಾಗಿ ತಿಳಿದಿತ್ತು. ಅವರು ಯೇಸುವಿನ ಮೇಲೆ ಆರೋಪಿಸಿದ ರಾಜಕೀಯ ಅಪಾದನೆಗಳೆಲ್ಲ ಸುಳ್ಳೆಂದು ಪಿಲಾತನು ಅರಿತಿದ್ದನು. ಇನ್ನು ನಾವು ಯೇಸು ನಿರಪರಾಧಿ ಎಂದು ಪಿಲಾತನು ಘೋಷಿಸಿದರು ಎಂಬುದರ ವಿವರಗಳನ್ನು ನೋಡೋಣ. ಪಿಲಾತನ ಹೇಳಿಕೆಗಳನ್ನು ಗಮನಿಸಿದರೆ ಪ್ರಭು ಯೇಸುವಿನ ವಿಚಾರಣೆಯುದ್ದಕ್ಕೂ ಅವರು ನಿರಪರಾಧಿ ಎಂದು ತನಗೆ ಖಚಿತವಾಗಿ ತಿಳಿದಿದೆ ಎಂದು ಪಿಲಾತನು ಕಡಾಖಂಡಿತವಾಗಿ ಸಾರಿದನು. ಜನರು ದಂಗೆ ಏಳುವಂತೆ ಈ ಮನುಷ್ಯನು ಪ್ರೇರೇಪಿಸುತ್ತಾನೆಂದು ಇವನನ್ನು ನನ್ನ ಬಳಿ ಕರೆತಂದಿರಲ್ಲವೇ? ಇದೋ ನಿಮ್ಮ ಎದುರಿಗೆ ವಿಚಾರಣೆ ಮಾಡಿದ್ದೇನೆ. ಇವನಲ್ಲಿ ನೀವು ಆರೋಪಿಸಿದಂತಹ ದೋಷಗಳೆಂದೂ ನಮಗೆ ಕಾಣಲಿಲ್ಲ. ಮರಣದಂಡನೆಗೆ ಗುರಿ ಮಾಡುವ ಯಾವುದನ್ನೂ ಇವನು ಮಾಡಿಲ್ಲವೆಂಬುದು ಸ್ಪಷ್ಟವಾಗಿದೆ ಎಂಬುವ ವಾಕ್ಯಗಳನ್ನು ನಾವು ಲೂಕನು ಬರೆದ ಶುಭ ಸಂದೇಶ ಅಧ್ಯಾಯ 23 ವಚನ 14-15 ಕಾಣಬಹುದು. ನೋಡಿ, ನಾನು ಅವನನ್ನು ನಿಮ್ಮ ಮುಂದೆ ತಂದಿರುತ್ತೇನೆ. ನನಗೆ ಅವನಲ್ಲಿ ಯಾವ ಅಪರಾಧವೂ ಕಾಣುವುದಿಲ್ಲವೆಂದು ನಿಮಗೆ ತಿಳಿದಿರಲಿ. ಇವನನ್ನೇಕೆ ನಾನು ಶಿಲುಬೆಗೇರಿಸಬೇಕು? ಇವನೇನು ಕೇಡು ಮಾಡಿದ್ದಾನೆ? ಹೀಗೆ ಅನೇಕ ಸಂಭಾಷಣೆಗಳನ್ನು ನಾವು ಕಾಣಬಹುದು. ಇನ್ನು ಪಿಲಾತನ ಕಾರ್ಯವಿಧಾನ ನೋಡುವುದಾದರೆ, ಪ್ರಭು ಯೇಸುವನ್ನು ಮರಣದಿಂದ ತಪ್ಪಿಸಲು ಪಿಲಾತನು ಬಗೆಬಗೆಯಾಗಿ ಪ್ರಯತ್ನಿಸಿದನು. ಇದಕ್ಕೆ ಸಾಕ್ಷಿ ಎಂಬಂತೆ ಕೆಳಗಿನವುದನ್ನು ನಾವು ನೋಡಬಹುದು. ಯೇಸುವನ್ನು ಹೆರೋದರಸನ ಬಳಿಗೆ ಕಳುಹಿಸಿದನು. ಪಾಸ್ಕ ಹಬ್ಬದ ಸಂದರ್ಭದಲ್ಲಿ ವಾಡಿಕೆಯಂತೆ ಓರ್ವ ಸೆರೆಯಾಳನ್ನು ಬಿಡುಗಡೆಗೊಳಿಸುವ ನೆವದಲ್ಲಿ ಯೇಸುವನ್ನು ಬಿಡುಗಡೆಗೊಳಿಸಲು ಪಿಲಾತನು ಪ್ರಯತ್ನಿಸಿದನು. ಇನ್ನು ಮೂರನೆಯದಾಗಿ ಪಿಲಾತನು ಪ್ರಭು ಯೇಸುವನ್ನು ಕೊರಡೆಗಳಿಂದ ಹೊಡೆಸಿದನು. ಆ ಅಸಹನೀಯವಾದ ನೋವನ್ನು ಅನುಭವಿಸಿದ ಪ್ರಭು ಯೇಸುವಿನ ಕರುಣಾಜನಕ ಸ್ಥಿತಿಯನ್ನು ಕಂಡಾದರೂ ಯಹೂದ್ಯರಿಗೆ ಅವರ ಮೇಲೆ ಕನಿಕರ ಮೂಡಿತೆಂದು ಪಿಲಾತನು ನಂಬಿದರು. ಯೇಸುವನ್ನು ಶಿಲುಬೆಗೇರಿಸದಿದ್ದರೆ ಯಹೂದ್ಯರು ತನ್ನ ವಿರುದ್ಧ ಫಿರ್ಯಾದಿಯನ್ನು ರೋಮನ್ ಚಕ್ರವರ್ತಿಗೆ ಒಯ್ದರೆ ತನ್ನ ಹುದ್ದೆಯನ್ನು ಕಳೆದುಕೊಳ್ಳುವೆನೆಂಬ ಭಯದಿಂದ ಅಂತಿಮವಾಗಿ ಪಿಲಾತನು ಯಹೂದ್ಯರ ಬಯಕೆಯನ್ನು ಈಡೇರಿಸಿದನು. ಹೀಗೆ ಪಿಲಾತನು ತನ್ನ ಮನಸಾಕ್ಷಿಗೆ ವಿರುದ್ಧವಾಗಿ ನಡೆದುಕೊಂಡನು. ಪ್ರಭು ಯೇಸುವಿಗೆ ಮರಣ ದಂಡನೆ ವಿಧಿಸುವಾಗ ಅವರ ನಿರಪರಾಧವನ್ನು ಘೋಷಿಸಲು ತನ್ನ ಕೈಗಳನ್ನು ಬಹಿರಂಗವಾಗಿ ತೊಳೆಯುತ್ತಾ ಹೀಗೆಂದನು: ಈ ನಿರಪರಾಧಿಯ ರಕ್ತಪಾತಕ್ಕೆ ನಾನು ಹೊಣೆಯಲ್ಲ, ಅದಕ್ಕೆ ನೀವೇ ಹೊಣೆಗಾರರು. ಆಗ ತಮ್ಮ ಯಾಜಕರಿಂದ ಪ್ರೇರೇಪಿಸಲ್ಪಟ್ಟು ಯಹೂದ್ಯರು ಹೀಗೆಂದು ಕೂಗಿದರು: ಅವನ ರಕ್ತ ನಮ್ಮ ಮೇಲೂ ನಮ್ಮ ಮಕ್ಕಳ ಮೇಲೂ ಇರಲಿ. ತನ್ನ ರಾಜಕೀಯ ಅಧಿಕಾರವನ್ನು ಕಳೆದುಕೊಳ್ಳುವ ಪಿಲಾತನ ಭೀತಿಯನ್ನು ಸದುಪಯೋಗಪಡಿಸಿಕೊಂಡು ಯಹೂದ್ಯ ಮುಖಂಡರು ಯೇಸುವನ್ನು ಶಿಲುಬೆಗೆ ಆಹುತಿ ಕೊಟ್ಟರು. ಇಲ್ಲಿ ನಾವು ಪ್ರತಿ ಉದಾಹರಣೆಯಲ್ಲೂ ನೋಡುತ್ತೇವೆ. ಪಿಲಾತನು ಯೇಸುವನ್ನು ನಿರಪರಾಧಿ ಎಂದು ನಂಬಿದ್ದನು ಹಾಗೂ ಯೇಸುವನ್ನು ಮರಣ ದಂಡನೆಗೆ ತಪ್ಪಿಸಲು ಬಗೆಯಾಗಿ ಶ್ರಮಿಸಿದನು. ಕೊನೆಗೂ ಅವನು ಯೇಸುವನ್ನು ನಿರಪರಾಧಿ ಎಂದೇ ಭಾವಿಸಿ ಪರಿಸ್ಥಿತಿಯ ಒತ್ತಡಕ್ಕೆ ಯೇಸುವಿಗೆ ಮರಣ ದಂಡನೆಯನ್ನು ವಿಧಿಸುತ್ತಾನೆ. ಆದರೆ ಪಿಲಾತನ ಪ್ರಕಾರ ಯೇಸು ನಿರಪರಾಧಿ.